ಕೇವಲ 2 ನಿಮಿಷದಲ್ಲಿ ಮೊಸರು ಬಜ್ಜಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ಎಷ್ಟು ಈಜಿ ಅಂದರೆ ತುಂಬಾ ಈಜಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡಿ ಒಮ್ಮೆನಾದ್ರು ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ. ಮೊದಲನೇದಾಗಿ ಮೊಸರು ಬಜ್ಜಿಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ 1 ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ, 1 ಟೊಮಾಟೊ ಹಣ್ಣು ಮತ್ತು 1 ಮೆಣಸಿನ್ಕಾಯಿ ಅಷ್ಟೇ ಸಾಕು. ಮತ್ತು ಯಾವ ಐಟಮ್ಸು ಬೇಡ. ಮತ್ತು ಇವೆಲ್ಲ ಕಟ್ ಮಾಡಿದ ಮೇಲೆ ಒಂದು ಬೌಲ್ ತಗೊಳ್ಳಿ. ಆ ಬೌಲಲ್ಲಿ ನಾವು 1/4 ಲೀಟ್ರಿಂದ ಮಾಡ್ತಾಯಿದ್ದೀವಿ, ಅದಕ್ಕೆ 1/4 ಲೀಟ್ರ್ ಮೊಸರು ತೊಗೊಬಂದಿದ್ದೀವಿ. ಆ 1/4 ಲೀಟ್ರ್ ಮೊಸರಿಂದ ಮಾಡ್ತಾಯಿದ್ದೀವಿ. ನೀವು ಜಾಸ್ತಿ ಬೇಕಾದರೆ ಅರ್ಧ ಲೀಟ್ರ್ ಕೂಡ ಮಾಡ್ಕೋಬೋದು. ನಾವೀಗ ಜಸ್ಟ್ 1/4 ಲೀಟ್ರ್ ಮಾಡ್ತಾಯಿದ್ದೀವಿ. ನೋಡಿ ಈಗ ಹಾಕ್ತಾಯಿದ್ದೀವಿ ಬೌಲ್ನಲ್ಲಿ ಮೊಸರು ಹಾಕಿದ ಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಅವೆಲ್ಲ ಮೊದಲನೇದಾಗಿ ಈರುಳ್ಳಿ ಹಾಕಿ ಅದರಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದ್ವಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅವೆಲ್ಲ ಮಿಕ್ಸ್ ಆಗಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ನಾವಿಲ್ಲಿ ಸ್ವಲ್ಪ ಉಪ್ಪು ತಗೊಂಡಿದ್ದೀವಿ. ಟೇಸ್ಟ್ ನೋಡಿ ನೀವು ಹಾಕ್ಕೋಬೋದು. ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಕಲಸಾಯಿತು. ಈಗ ಟೊಮಾಟೊ ಹಣ್ಣು ಹಾಕಿ ಚೆನ್ನಾಗಿ ಕಲಸಿ. ಇದನ್ನು ಕೂಡ ಉಪ್ಪು ನೀವು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಕಡಿಮೆ ಹಾಕ್ಕೊಳ್ಳಿ. ಆಮೇಲೆ ಬೇಕಿದ್ರೆ ನೋಡಿ ಹಾಕ್ಕೋಬೋದು. ಮತ್ತು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಈ ಥರ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇದು ಕೊನೆಯ ಸಲ ಅಲ್ಲ, ಅದಕ್ಕೆ ಚೆನ್ನಾಗಿ ಕಲಿಸ್ಬೇಕು. ಮತ್ತು ಸ್ವಲ್ಪ ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕಿ, ಜಾಸ್ತಿ ಏನು ಹಾಕಕ್ಕೆ ಹೋಗಬೇಡಿ. ನೀರು ಮಾಡ್ಕೋಬೇಡಿ, ಸ್ವಲ್ಪ ನೀರು ಹಾಕಿ. ನೀರು ಹಾಕಲೇಬೇಕಂತ ಏನಿಲ್ಲ, ಸ್ವಲ್ಪ ನೀರು ಹಾಕಬೇಕು, ಚೆನ್ನಾಗಾಗುತ್ತೆ. ನೋಡಿ ಈ ಥರ ಬರುತ್ತೆ. ಚೆನ್ನಾಗಿ ಕಲಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ಎಷ್ಟು ಸಿಂಪಲ್ಲಾಗಿದೆ ಮೊಸರು ಬಜ್ಜಿ ಮಾಡುವ ರೆಸಿಪಿ. 2 ನಿಮಿಷವೂ ಆಗಲಿಲ್ಲ, ಜಸ್ಟ್ 1 ನಿಮಿಷ ಆಯ್ತು ಅಷ್ಟೇ. ಎಷ್ಟು ಬೇಗ ಆಯ್ತು ನೋಡಿ. ಅಷ್ಟೇ, ಎಲ್ಲ ಕಟ್ ಮಾಡಿ ಮೊಸರಲ್ಲಿ ಹಾಕಿ ಕಲಸಿಡೋದಷ್ಟೇ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಲಾಸ್ಟಿಗೆ ಅವೆಲ್ಲ ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ 5 ನಿಮಿಷ ಬಿಟ್ಟು ತೆಗೀರಿ. ಎಲ್ಲ ಮೊಸರೆಲ್ಲ ಹಿಡ್ಕೊತೈತೆ ಅದಕ್ಕೆ. ಸಿಂಪಲ್ಲಾಗಿರೋ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.